ಭಾರತ ದೇಶ ಸ್ವಾತಂತ್ರ್ಯ ಪಡೆಯಲು ಅನೇಕ ಮಹನೀಯರ ತ್ಯಾಗ, ಬಲಿದಾನ ಹಾಗೂ ಹೋರಾಟವೇ ಪ್ರಮುಖ ಕಾರಣ ಅಂತ ನೇಸರ ಫೌಂಡೇಶನ್ ಅಧ್ಯಕ್ಷ ಹಾಗೂ ಬಿಜೆಪಿಯ ಮುಖಂಡ ಬಿಎಸ್ ಅನಿಲ್ ಕುಮಾರ್ ಹೇಳಿದ್ದಾರೆ. ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ದಾಸರಹಳ್ಳಿ ವಾರ್ಡಿನ ರಮೇಶ್ ರಸ್ತೆ ಭಾಗದಲ್ಲಿ ನಡೆದ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಿ ಮಾತನಾಡಿದರು. ಸ್ವಾತಂತ್ರ್ಯ ನಮ್ಮ ಜನ್ಮಸಿದ್ಧ ಹಕ್ಕು ಅಂತ ಘೋಷಿಸುತ್ತಾ ದೇಶದ ಮೂಲೆ ಮೂಲೆಗಳಲ್ಲಿ ಹೋರಾಟದ ಕಿಚ್ಚು ಹೊತ್ತಿಸಿದ ನಮ್ಮ ಹಿರಿಯರ ತ್ಯಾಗದ ಫಲವಾಗಿ ಇಂದು ನಾವು ಸ್ವಾತಂತ್ರ್ಯ ಹಾಗೂ ಸುರಕ್ಷಿತ ಜೀವನವನ್ನ ಅನುಭವಿಸ್ತಾ ಇದ್ದೀವಿ ಅಂತ ಅನಿಲ್ ಕುಮಾರ್ ಹೇಳಿದ್ದಾರೆ. ಕರ್ನಾಟಕದಲ್ಲಿಯೂ ಬ್ರಿಟಿಷರ ದಬ್ಬಾಳಿಕೆ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಸ್ವಾತಂತ್ರ್ಯ ಹೋರಾಟ ಜರುಗಿದ್ದು, ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣ ಅವರಂತಹ ಮಹಾನ್ ದೇಶಭಕ್ತರ ಹೋರಾಟ ಇಂದಿನ ಪೀಳಿಗೆಗೆ ಸದಾ ಸ್ಫೂರ್ತಿಯಾಗಬೇಕು. ಅವರ ತ್ಯಾಗವನ್ನ ಸ್ಮರಿಸೋದ್ರ ಜೊತೆಗೆ ದೇಶದ ಹಿತ ಮತ್ತು ರಕ್ಷಣೆಗೆ ಪ್ರತಿಯೊಬ್ಬರು ಕೂಡ ಸಂಕಲ್ಪ ಮಾಡಬೇಕು ಅಂತ ಯುವಕರಿಗೆ ಕರೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಮಾಜ ಸೇವಕ ರಿಜ್ವಾನ್, ಭಾರತ ಶ್ರೇಷ್ಠ ಹಾಗೂ ಭವ್ಯ ಇತಿಹಾಸ ಹೊಂದಿರುವ ದೇಶವಾಗಿದೆ. ಕವಿಗಳು, ವಿದ್ವಾಂಸರು ಹಾಗೂ ವಿವಿಧ ಕ್ಷೇತ್ರಗಳ ಗಣ್ಯರ ಕೊಡುಗೆ ಜೊತೆಗೆ ಅಪಾರ ನೈಸರ್ಗಿಕ ಸಂಪತ್ತು, ನದಿಗಳು, ಖನಿಜ ಸಂಪತ್ತು ಹಾಗೂ 3 ಕಡೆ ಸಮುದ್ರ ಹೊಂದಿರುವ ಭಾರತ ಸಂಪದ್ಭರಿತ ರಾಷ್ಟ್ರವಾಗಿದೆ. ಇಂತಹ ಅಮೂಲ್ಯ ಸಂಪತ್ತನ್ನ ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಉಳಿಸುವ ಸಂಕಲ್ಪವನ್ನ ನಾವೆಲ್ಲರೂ ಕೂಡ ಮಾಡಬೇಕು ಎಂದಿದ್ದಾರೆ. ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರು ಆದ ಬಲರಾಮು, ಲಕ್ಕಪ್ಪ, ಮೃತ್ಯುಂಜಯ ಗೌಡ, ಕಾರ್ಯಕ್ರಮದ ಆಯೋಜಕರು ಆದ ತಂಜೀಮ್, ಶಿವು, ಇಫ್ರಾನ್, ಸತೀಶ್, ಶಶಿ, ನಂದೀಶ್, ಭರತ್, ಆಕಾಶ್, ವಿನಯ್, ಮಲ್ಲು, ಖಾದಿರ್, ಶಬ್ರೀಶ್, ಅಪ್ಸರ್ ಹಾಗೂ ಗಣೇಶ್ ಸೇರಿ ಹಲವು ಮುಖಂಡರು, ಯುವಕರು ಹಾಗೂ ಸ್ಥಳೀಯರು ಉಪಸ್ಥಿತರಿದ್ದರು. ಏನು ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 80 ವರ್ಷ ಪೂರೈಸಿದೆ. ಈ ನಿಟ್ಟಿನಲ್ಲಿ ನಾವೆಲ್ಲ ಇವತ್ತು ದಾಸರಳ್ಳಿ ವಾರ್ಡ್ ರಮೇಶ್ ರಸ್ತೆ ನಲ್ಲಿ ಒಂದು ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಈ ನಿಟ್ಟಿನಲ್ಲಿ ನಾವು ಏನು ಹೇಳಬೇಕು ಅಂತೀವಿ, ನಾವೆಲ್ಲ ಈ ಒಂದು ಸ್ವಾತಂತ್ರ್ಯನ ಪಡೆದಿದ್ದು ಅಷ್ಟು ಸುಲಭವಾಗಿ ಪಡೆದಿಲ್ಲ. ಬಹಳ ಸ್ವಾತಂತ್ರ್ಯ ಹೋರಾಟಗಾರರು, ಮಹಾತ್ಮ ಗಾಂಧೀಜಿ, ಭಗತ್ ಸಿಂಗ್, ಹಾಗೆ ನಮ್ಮ ಕರ್ನಾಟಕದ ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಹಾಗೂ ಸಂಗೊಳ್ಳಿ ರಾಯಣ್ಣ ಅವರು, ಇವರೆಲ್ಲರೂ ಸ್ವಾತಂತ್ರ್ಯ ಹೋರಾಟ ಮಾಡಿ ಬ್ರಿಟಿಷರನ್ನ ನಮ್ಮ ದೇಶದಿಂದ ಹೊರಗೆ ಕಳಿಸಿದ ಮೇಲೆ ನಮಗೆ ಈ ಸ್ವಾತಂತ್ರ್ಯ ಸಿಕ್ಕಿರೋದು. ಅದಾದಮೇಲೆ ಈ 80 ವರ್ಷದಲ್ಲಿ ನಮ್ಮ ದೇಶ ಭಾಳಷ್ಟು ಉನ್ನತ ಸ್ಥಾನಕ್ಕೆ ಹೋಗಿದೆ. ಸೈನ್ಸ್ ಇರಲಿ, ಎಜುಕೇಷನ್, ಡಿಫೆನ್ಸ್ ಆಗಲಿ, ಸೊ ಈ ಥರ ಭಾಳಷ್ಟು ಉನ್ನತ ಸ್ಥಾನಕ್ಕೆ ಬೆಳೆದು ಒಂದು ಅತಿ ದೊಡ್ಡ ಒಂದು ದೇಶಗಳಲ್ಲಿ ಭಾರತ ದೇಶ ಒಂದು 4ನೇ ಸ್ಥಾನದಲ್ಲಿದೆ ಎಲ್ಲ ದೇಶಗಳಲ್ಲೂ. ಆ ಮಟ್ಟಕ್ಕೆ ಒಂದು ಉನ್ನತ ಸ್ಥಾನಕ್ಕೆ ಬೆಳೆದಿದೆ. ಸೊ ನಾವೇನು ಹೇಳೋದು ಅಂದರೆ, ಈ ಮುಂದಿನ ಪೀಳಿಗೆಗಳು ಈ ಒಂದು ಸ್ವಾತಂತ್ರ್ಯನ ಎವ್ರಿ ವರ್ಷ ಆಚರಿಸ್ತಾ, ನಾವು ಏನು ಸ್ವಾತಂತ್ರ್ಯಗಾರರು, ಹೋರಾಟಗಾರರು ನಮಗೋಸ್ಕರ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಅವ್ರನ್ನ ನೆನೆಸ್ಕೊಂಡು ಎವ್ರಿ ವರ್ಷ ಇದೇ ರೀತಿ ನಾವು ಧ್ವಜಾರೋಹಣೆ ಮಾಡ್ತಾ ಅವ್ರಿಗೆ ಒಂದು ಸ್ಮರಣೆ ಹಾಗೂ ಕೃತಜ್ಞತೆ ತಲ್ಲಿಸುವಂಥ ಒಂದು ಸಂದರ್ಭ ಇದು. ಮುಂದಿನ ದಿನಗಳಲ್ಲಿ ನಮ್ಮ ಯುವ ಪೀಳಿಗೆ ಕೂಡ ಭಾರತ ದೇಶಕ್ಕೆ ಎಲ್ಲ ರೀತಿಯ ಕೊಡುಗೆಗಳನ್ನ ಕೊಟ್ಟು ಭಾರತನ ಒಂದು ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗೋದಕ್ಕೆ ಎಲ್ಲರೂ ನಮ್ಮ ಕೈಲಾದಷ್ಟು ಪ್ರಯತ್ನಗಳನ್ನ ಮಾಡಬೇಕು ಅಂತ ಹೇಳ್ತಾ, ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಬೋಲೋ ಭಾರತ್ ಮಾತಾ ಕಿ ಜೈ. ನನ್ನ ಸ್ನೇಹಿತರೆ ಮತ್ತು ಯುವ ಸ್ನೇಹಿತರೆ, ಇವತ್ತು 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಕೊಡ್ತಾ ಇದ್ದೀನಿ. ಅದೇ ರೀತಿ ಇವತ್ತು ಏನಿದೆಯೋ, ನಮಗೆ ಈ ಸ್ವಾತಂತ್ರ್ಯ ಸಿಗಬೇಕು ಅಂದರೆ ನಮ್ಮ ದೇಶಕ್ಕಾಗಿ ಸಾವಿರಾರು ಜನ ತ್ಯಾಗ ಮಾಡಿದ ಫಲವೇ ಇವತ್ತು ಸ್ವಾತಂತ್ರ್ಯ ದಿನಗಳನ್ನು ಆಚರಿಸ್ತಿರೋದು. ಅದೇ ರೀತಿ ನಮಗೆ ಮುಂದಿನ ದಿನದಲ್ಲಿ ಏನು ನಮ್ಮ ಹಿಂದೆ ಏನೋ ತಂದೆ ತಾಯಿ ತಾತ ಇದ್ರು ಎಲ್ಲ ಏನು ಮಾಡಿದರೋ ಅದೇ ರೀತಿ ಮುಂದಿನ ಸಹ ದೇಶವನ್ನು ತಿಳಿಸೋಣ, ಮತ್ತು ಪರಿಸರವನ್ನು ರಕ್ಷಿಸೋಣ, ರೈತರನ್ನ ಗೌರವಿಸೋಣ, ಸಂವಿಧಾನವನ್ನು ಗೌರವಿಸೋಣ ಅಂತ ಹೇಳ್ತಾ, ಈ ನಮ್ಮ ಭಾಗದಲ್ಲಿ ಇವತ್ತು ಏನಿದೆ ದಾಸರಳ್ಳಿ ವಾರ್ಡ್ 72 ಭಾಗದಲ್ಲಿ ಮಾಡಿರೋದು ಕೃಷಿ ವಿಷಯ. ಎಲ್ಲ ಕಡೆನೂ ಇವತ್ತು ಕಾರ್ಯಕ್ರಮ ಎಲ್ಲ ಕಡೆ ಚೆನ್ನಾಗಿ ಮಾಡಿರೋದು ನಮ್ಮ ಭಾಗದಲ್ಲಿ. ಅದೊಂದು ಹೇಳಕ್ಕೆ ಹೆಮ್ಮೆ ಪಡ್ತೀನಿ ಈ ವಾರ್ಡ್ ಅಧ್ಯಕ್ಷನಾಗಿ. ಮತ್ತು ಅದೇ ರೀತಿ ಮುಂದಿನ ಸಹ ಇದೇ ರೀತಿ ಎಲ್ಲ ಜೊತೆ ನಾವು ಅಣ್ಣ ತಮ್ಮಂದಿರ ಸ್ನೇಹಿತರನ್ನೇ ನಾವು ಈಗ, ಯಾಕಂದರೆ ಸ್ವತಂತ್ರ ಹೋರಾಟಕ್ಕೆ ಒಬ್ಬರೇ ಏನು ಹೋರಾಡಿಲ್ಲ, ಎಲ್ಲ ಜನಾಂಗದವೇ, ಹಿಂದೂ ಇರ್ಬೋದು, ಮುಸ್ಲಿಮ್ಸ್ ಇರ್ಬೋದು, ಕ್ರೈಸ್ತರು ಇರ್ಬೋದು, ಜೈನರು ಇರ್ಬೋದು, ಎಲ್ಲರೂ ಸೇರಿದ ಫಲವೇ ಇವತ್ತು ನಾವು ಸ್ವಾತಂತ್ರ್ಯ 80ನೇ ವರ್ಷದ ಆರ್ಥಿಕ ಸ್ವಾತಂತ್ರ್ಯ ಪಡೆದಿರೋದು. ಅದೇ ರೀತಿ ಎಲ್ಲರಿಗೂ ಒಂದು ಒಳ್ಳೆಯದಾಗಲಿ ಅಂತ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ದೇಶದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಹೆಮ್ಮೆಯಿಂದ ಆಚರಿಸ್ತಾ ಇದ್ದೀವಿ. ಅದಕ್ಕೆ ಮೂಲ ಕಾರಣ ನಮ್ಮ ಮಹನೀಯರು ತ್ಯಾಗ ಮಾಡಿರುವ ಮತ್ತು ಅವರು ಹೋರಾಟ ಮಾಡಿರುವ ಇದರಿಂದ ನಾವು ಸಿಕ್ಕಿದೆ. ಇದನ್ನು ನಾವು ದೇಶದ ಏಕತೆ, ಶಾಂತಿ ಹಾಗೂ ಅಭಿವೃದ್ಧಿ ಮೂಲಕ ನಾವು ಅದನ್ನು ಕಾಪಾಡ್ಕೊಂಡು ಹೋಗಬೇಕು. ನಮ್ಮ ದೇಶ ನಮ್ಮ ಹೆಮ್ಮೆ ಅನ್ನೋ ಭಾವನೆಯನ್ನು ಬೆಳೆಸ್ಕೊಂಡು ನಾವು
ಮುಂದಿನ ದಿನಗಳಿಗೆ ಕೆಲಸ ಮಾಡ್ಕೊಂಡು ಇದು ಮಾಡೋಣ ಅಂತ ಹೇಳ್ತಾ ನಮ್ಮ 2 ಮಾತು ಮುಗಿಸ್ತಾ ಇದ್ದೀನಿ. 80ನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಆರ್ಥಿಕ ಶುಭಾಶಯ. ರಿಜ್ವಾನ್.